ಹಿಂದಿನ ದಿನದ ಇತಿಹಾಸವನ್ನು ಪರಿಶೀಲಿಸೋಣ. ಮನುಷ್ಯರಿಗೆ ಅಸಾಧ್ಯವಾದ ಆದರೆ ದೇವರು ಮಾತ್ರ ಮಾಡಬಲ್ಲ ಅರಣ್ಯದ ಮಹಾ ಅದ್ಭುತ ಯಾವುದಾಗಿತ್ತು? ಅದು ಮನ್ನಾ. ಲಕ್ಷಾಂತರ ಜನರಿಗೆ ಆಹಾರವು ಪ್ರತಿದಿನ ಪರಲೋಕದಿಂದ ಮಳೆಯಂತೆ ಸುರಿಯುತ್ತದೆ. ಇದನ್ನು ಮನುಷ್ಯನು ಮಾಡಲು ಸಾಧ್ಯವೇ? ಅದು ಮನುಷ್ಯರಿಗೆ ಅಸಾಧ್ಯ, ಆದರೆ ಅದನ್ನು ಮಾಡಲು ಯಾರು ಸಮರ್ಥರು? ಅದನ್ನು ದೇವರು ಮಾಡಬಲ್ಲರು. ಇದು ಸಾಧ್ಯವೇ? ಹೀಗೆ ಮಾಡಿದರೆ ಆಗುವುದೇ ಎಂಬ ಆತಂಕವೆಂಬ ಕಾಯಿಲೆಯನ್ನು ನಾವು ನಂಬಿಕೆಯಿಂದ ತೊಲಗಿಸಬೇಕು. ಮನುಷ್ಯರಿಂದ ಇದು ಅಸಾಧ್ಯ. 40 ವರ್ಷಗಳ ಕಾಲ ಇಸ್ರಾಯೇಲ್ಯರು ಹೋದಲ್ಲೆಲ್ಲ ಮಳೆಯಂತೆ ಸುರಿಸಲು ಒಬ್ಬ ಮನುಷ್ಯನು ಅಷ್ಟೊಂದು ಆಹಾರವನ್ನು ಪರಲೋಕದಲ್ಲಿ ಎಲ್ಲಿ ಸಂಗ್ರಹಿಸಿರಬಲ್ಲನು? ಅವರು ದೇಗುಗೆ ಹೋದರೆ ದೇಗುವಿನಲ್ಲಿ, ಬುಸಾನ್ಗೆ ಹೋದರೆ ಬುಸಾನ್ನಲ್ಲಿ, ಅಮೆರಿಕಕ್ಕೆ ಹೋದರೆ ಅಮೆರಿಕದಲ್ಲಿ ಆಹಾರವು ಇಳಿದು ಬರುತ್ತಿತ್ತು. ಇಸ್ರಾಯೇಲ್ಯರು ಅಮೆರಿಕಕ್ಕೆ ಸ್ಥಳಾಂತರಗೊಂಡು ಆಹಾರವೆಲ್ಲ ಕೊರಿಯಾದಲ್ಲಿ ಇಳಿದಿದ್ದರೆ ಅವರು ಮನ್ನವನ್ನು ಸಂಗ್ರಹಿಸುವುದಕ್ಕೆ ಹಿಂತಿರುಗಲು ಸಾಧ್ಯವಿತ್ತೆ? ಅದು ಇಳಿಯುವ ನಿಖರವಾದ ಸ್ಥಳವನ್ನು ದೇವರು ಒದಗಿಸುತ್ತಾರೆ. ಸದಸ್ಯರೇ, ಇದು ಅದ್ಭುತವಲ್ಲವೇ? ಪರಲೋಕದಿಂದ ಮನ್ನವು ಸುರಿಯಿತು ಎಂದು ಹೇಳುವಾಗ ಮನ್ನವು ಸುರಿದಿರಬೇಕು ಎಂದು ಕೇವಲ ಯೋಚಿಸುವ ವಿಷಯವಲ್ಲ. ಇಸ್ರಾಯೇಲ್ಯರು ಹೋದಲ್ಲೆಲ್ಲ ದೇವರು ಯಾವಾಗಲೂ ಮನ್ನವನ್ನು ಸುರಿಸುತ್ತಿದ್ದರು. ಒಬ್ಬ ಮನುಷ್ಯನು ಹಾಗೆ ಮಾಡಬಹುದೇ? ಮನುಷ್ಯರಿಗೆ ಅದು ಅಸಾಧ್ಯ. ಎಷ್ಟಾದರೂ ಯಾರು ಅದನ್ನು ಮಾಡಬಹುದು? ಅದು ದೇವರಿಗೆ ಸಾಧ್ಯ. ಹಾಗಾದರೆ ಲೋಕದ ಸುವಾರ್ತೆಯನ್ನು ದೇವರೇ ನಡೆಸುವುದರಿಂದ ಅದು ಖಂಡಿತ ನೆರವೇರುವುದೆಂದು ನಾವೆಲ್ಲರೂ ನಂಬಬೇಕಲ್ಲವೇ? ನಂತರ ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು ಎದುರಿಸಿದಾಗ ಐಗುಪ್ತದ ಸೈನ್ಯವು ಅವರನ್ನು ಮತ್ತೆ ಸೆರೆಹಿಡಿಯಲು ಹಿಂಬಾಲಿಸಿತು. ಫರೋಹ ರಾಜನು ಮತ್ತು ಅವನ ಸೇನಾಧಿಪತಿಗಳು ರಥಗಳನ್ನೇರಿ ಬೆನ್ನಟ್ಟಿದರು. ಆದರೆ ಮುಂದೆ ಕೆಂಪು ಸಮುದ್ರವು ಅವರ ದಾರಿಯನ್ನು ತಡೆದಿತ್ತು. ಆಗ ದೇವರು ಕೆಂಪು ಸಮುದ್ರವನ್ನು ಏನು ಮಾಡಿದರು? ಅವರು ಅದನ್ನು ಇಬ್ಬಾಗ ಮಾಡಿದರು. ಮನುಷ್ಯನು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಬಹುದೇ? ನಾವು ಪರಲೋಕದಿಂದ ಮನ್ನಾವನ್ನು ಕಳುಹಿಸಲು ಸಾಧ್ಯವಿಲ್ಲ, ಆದರೆ ನಾವು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಲು ಸಾಧ್ಯವಿಲ್ಲ. ಮನುಷ್ಯರಿಗೆ ಅದು ಅಸಾಧ್ಯ, ಆದರೆ ಯಾರಿಗೆ ಅದು ಸಾಧ್ಯ? ದೇವರು ಎಲ್ಲವನ್ನೂ ಸಾಧಿಸುತ್ತಾರೆ. ದೇವರು ಮುಂಚೂಣಿಯಲ್ಲಿ ನಿಂತು ನಮ್ಮನ್ನು ಮುನ್ನಡೆಸುತ್ತಿರುವ ಕಾರಣ ಸುವಾರ್ತೆ ಪೂರ್ಣಗೊಂಡಿದೆ ಎಂಬ ಸುದ್ದಿಯನ್ನು ನಾವು ಕೇಳುವುದಾಗಿದೆ. ದೇವರು ಕೆಂಪು ಸಮುದ್ರವನ್ನು ವಿಭಾಗಿಸಿ ಹಾದುಹೋಗಲು ದಾರಿ ಮಾಡಿಕೊಟ್ಟರು ಮತ್ತು ಅರಣ್ಯದಲ್ಲಿ ಪರಲೋಕದಿಂದ ಮನ್ನವನ್ನು ಸುರಿಸಿದರು. ಇಂತಹ ಎಲ್ಲಾ ಕಾರ್ಯಗಳನ್ನು ಮನುಷ್ಯರೇ ಸಾಧಿಸುತ್ತಾರೆಂದು ಜನರು ತಪ್ಪಾಗಿ ನಂಬಿದರು. ಈ ಕಾರ್ಯಗಳನ್ನು ಪೂರ್ಣಗೊಳಿಸಲು ಮುನ್ನಡೆಸುವವರು ಮತ್ತು ಸಹಾಯ ಮಾಡುವವರು ದೇವರೇ. ಇದು ಖಂಡಿತವಾಗಿಯೂ ಮನುಷ್ಯನು ಮಾಡಲಾಗದ ಕಾರ್ಯವಲ್ಲವೇ? ಮನುಷ್ಯನು ಪರಲೋಕದಲ್ಲಿ ಮನ್ನವನ್ನು ರಾಶಿ ಹಾಕಿ ಸುರಿಸಲು ಸಾಧ್ಯವೇ? ಲಕ್ಷಾಂತರ ಜನರು ಆಳವಾದ ಕೆಂಪು ಸಮುದ್ರದ ನೀರನ್ನು ಬಗೆದು ಅದನ್ನು ಒಣನೆಲವನ್ನಾಗಿ ಮಾಡಲು ಸಾಧ್ಯವೇ? ಅದು ಎಂದಿಗೂ ಸಾಧ್ಯವಾಗದ ಕಾರ್ಯ. ಈ ಎಲ್ಲಾ ಕಾರ್ಯಗಳನ್ನು ದೇವರು ಮಾತ್ರ ಸಾಧಿಸಿದ್ದಾರೆ. ಇನ್ನೊಂದು ಅದ್ಭುತ ಕಾರ್ಯವಿಲ್ಲವೇ? ಯೇಸು ಕ್ರಿಸ್ತ ಮನುಕುಲದ ಪಾಪಗಳನ್ನು ಹೊತ್ತು ಶಿಲುಬೆಯ ಮೇಲೆ ಪ್ರಾಣಬಿಟ್ಟರು. ನಮ್ಮೆಲ್ಲರ ಪಾಪಗಳಿಗಾಗಿ ಅವರು ಶಿಲುಬೆಗೇರಿಸಲ್ಪಟ್ಟು ದೋಷಪರಿಹಾರಕ ಯಜ್ಞವಾಗಿ ನನ್ನ ಪಾಪಗಳ ನಿಮಿತ್ತ ಮರಣ ಹೊಂದಿದರು. ಅವರ ಪಕ್ಕೆಯನ್ನು ಈಟಿಯಿಂದ ತಿವಿಯಲಾಯಿತು. ಅಸಂಖ್ಯಾತ ಚಾಟಿಯೇಟುಗಳಿಗೆ ಗುರಿಯಾದರು. ಮುಳ್ಳಿನ ಕಿರೀಟವನ್ನು ಧರಿಸಿ ಯಾತನೆಯಲ್ಲಿ ಮರಣ ಹೊಂದಿದರು. ಎಷ್ಟಾದರೂ ಅವರು 3ನೇ ದಿನ ಸತ್ತವರೊಳಗಿಂದ ಪುನರುತ್ಥಾನಗೊಂಡರು. ಇದನ್ನು ಮನುಷ್ಯನು ಮಾಡಬಲ್ಲನೆ? ಮನುಷ್ಯನಿಂದ ಅಸಾಧ್ಯವಾದುದನ್ನು ಸಾಧಿಸಿದವರು ಯಾರು? ಮತ್ತಾಯನು ಅಧ್ಯಾಯ 19 ನೋಡೋಣ. ಮತ್ತಾಯನು ಅಧ್ಯಾಯ 19 ವಚನ 26.
ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಏನು ಅಸಾಧ್ಯ, ಆದರೆ ಯಾರಿಗೆ? ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. 하나님으로서는 그냥 할 수 있다가 아니고 다 할 수 있는 이라고 했습니다. ದೇವರಿಗೆ ಎಲ್ಲವೂ ಸಾಧ್ಯ. ಎಷ್ಟಾದರೂ ದೇವರಲ್ಲಿ ನಂಬಿಕೆ ಇಡದೆ ದೇವರ ಶಕ್ತಿಯನ್ನು ಮನುಷ್ಯರ ಸಾಮರ್ಥ್ಯಕ್ಕಿಂತ ಕೀಳೆಂದು ಭಾವಿಸಿ ಅವರು ದೇವರು ಕೆಂಪು ಸಮುದ್ರವನ್ನು ಹೇಗೆ ವಿಭಜಿಸಬಲ್ಲರು? ಅವರು ನಿಜವಾಗಿಯೂ ಮಾಡುವರೇ? ದೇವರು ನಿಜವಾಗಿಯೂ ಪರಲೋಕದಿಂದ ಮನ್ನವನ್ನು ಕಳುಹಿಸುವರೇ ಎಂದು ಪ್ರಶ್ನಿಸಿದರು. ದೇವರು ಎಲ್ಲವನ್ನೂ ಸಾಧಿಸಿ ನಾವು ನಮ್ಮ ಸ್ವಂತ ಕಣ್ಣುಗಳಿಂದ ನೋಡುವಂತೆ ಸ್ಪಷ್ಟ ಪುರಾವೆಗಳನ್ನು ಒದಗಿಸಿದ್ದಾರೆ. ಮನುಷ್ಯರಿಗೆ ಅದನ್ನು ಮಾಡಲು ಅಸಾಧ್ಯ. ಇದು ಸ್ಪಷ್ಟ. ಮನುಷ್ಯರ ಶಕ್ತಿಯಿಂದ ಕೆಂಪು ಸಮುದ್ರವನ್ನು ವಿಭಜಿಸಬಹುದೇ? ಖಂಡಿತ ಇಲ್ಲ. ಮನುಷ್ಯರ ಶಕ್ತಿಯಿಂದ ಸತ್ತವರನ್ನು ಎಬ್ಬಿಸಬಹುದೇ? ಅದು ಅಸಾಧ್ಯ. ಮನುಷ್ಯರ ಶಕ್ತಿಯಿಂದ ಪರಲೋಕದಿಂದ ಮನ್ನವನ್ನು ಸುರಿಸಬಹುದೇ? ಅದು ಅಸಾಧ್ಯ. ಎಷ್ಟಾದರೂ ದೇವರಿಗೆ ಹೇಗಿರುತ್ತದೆ? ಅವರು ಎಲ್ಲವನ್ನೂ ಮಾಡಬಹುದು ಎಂದು ಹೇಳಲಾಗಿದೆ. ಎಲ್ಲವನ್ನೂ ಮಾಡಬಲ್ಲ ದೇವರು ನಮ್ಮನ್ನು ಕರೆದು ಹಿಂದೆ ನಮ್ಮ ಕೈಗೆಟುಕದದ್ದನ್ನು ಸಾಧಿಸಲು ಅನುವು ಮಾಡಿಕೊಟ್ಟರು. ಎಲ್ಲವನ್ನೂ ಮಾಡಬಲ್ಲ ದೇವರಿಗೆ ಧನ್ಯವಾದಗಳು. 나 역시도 할 수 있는 존재가 되었습니다.